ನೀಲಿ ಚಿತ್ರದ ತಂಡದವರು ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪಿಳ್ಳೇಗೌಡರು ಅಂತ ಫಸ್ಟು ಸರ್ಕಾರಿ ಶಾಲೆ ಅಂತ ಒಂದು ಚಿತ್ರವನ್ನು ಮಾಡಿದ್ರು. ಮುಂದಿನ ಎರಡನೇ ಚಿತ್ರ ನೀಲಿ ಅಂತ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹೊಸ ಪ್ರತಿಭೆ ಕಲಾವಿದರನ್ನ ಬೆಳೆಸ್ತಾ ಇದ್ದಾರೆ. ಈ ತಂಡದಲ್ಲಿ ಭಾಗ್ಯಶ್ರೀ ಅವರು ಕಾರ್ಯಕಾರಿ ನಿರ್ಮಾಪಕರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಚಿತ್ರದ ನಾಯಕ ನಟ ಪ್ರೇಮ್ ಸಾಗರ್ ನಾಯಕ ನಟ ಅವರು ಕೂಡ ಆಗಮಿಸಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಅವ್ರಿಗೆ ಕೂಡ ಸ್ವಾಗತನ ಬಯಸ್ತಾ ಇದ್ದೀನಿ. ಹಾಗೂ ನಾಯಕಿ ಪ್ರೇರಣಾ ಬರ್ತಾ ಇದ್ದಾರೆ, ಅವರು ಕೂಡ ಸ್ವಾಗತನ ಬಯಸೋಣ. ಹಾಗೂ ಡಾಕ್ಟರ್ ವಿ ವೆಂಕಟೇಶ್ ಕಲಾವಿದರು ನೀಲಿ, ಅವ್ರಿಗೂ ಕೂಡ ಸ್ವಾಗತನ ಬಯಸೋಣ. ಎಲ್ರಿಗೂ ನಮಸ್ಕಾರ. ನಾನು ಪ್ರೇಮ್ ಸಾಗರ್ ಅಂತ, ನೀಲಿ ಚಿತ್ರದ ನಾಯಕ ನಟ. ತುಂಬ ಕಷ್ಟಪಟ್ಬಿಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಕಾಮಿಡಿ ಇದೆ, ಹಾರರ್ ಇದೆ, ಸಸ್ಪೆನ್ಸು, ಥ್ರಿಲ್ಲರ್, ರೊಮ್ಯಾಂಟಿಕ್ ಇದೆ, ಎಲ್ಲನೂ ಈ ಸಿನಿಮಾದಲ್ಲಿದೆ. ಎಲ್ಲ ವರ್ಗದವರು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ಬೋದು. ಎಲ್ಲ ಏಜಿನವರು ಯಾವುದೇ ಮುಜುಗರ ಇಲ್ಲದೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡೋಂಥ ಸಿನಿಮಾ ಮಾಡಿದ್ದೀವಿ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಜುಲೈ ತಿಂಗಳಲ್ಲಿ ನಮ್ಮ ನಿರ್ದೇಶಕರು, ನಮ್ಮ ಡೈರೆಕ್ಟರ್ ಹೇಳ್ತಿದ್ದಾರೆ ಪಿಳ್ಳೇಗೌಡರು, ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ. ರಿಲೀಸ್ ಆಗುತ್ತೆ. ನೀವೆಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಷ್ಟಪಟ್ಟು ನೋಡ್ತೀವಿ. ಓಕೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೀನಿ. ನಿಮ್ಮೆಲ್ಲರೂ ಪ್ರೀತಿ ನಮ್ಮಂಥ ಕಲಾವಿದರ ಮೇಲೆ ಇರಲೇಬೇಕು. ಯಾಕೆಂದರೆ ನೀವೆಲ್ಲರ ಪ್ರೀತಿ ಇದ್ದರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ. ಇವತ್ತು ನಾವು ಎಷ್ಟೇ ಕಷ್ಟಪಟ್ಟರು ನಿಮ್ಗಳ ಪ್ರೀತಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಕಷ್ಟಪಟ್ಟರು ನಿಮ್ಮಂಥವ್ರ ಪ್ರೀತಿ ನಮ್ಮ ಮೇಲೆ ಆಶೀರ್ವಾದ ಇದ್ದರೆ ನಾವು ಮುಂದೆ ಬರ್ತೀವಿ. ಈ ಥರ ಹಲವಾರು ವೇದಿಕೆಗಳಿಗೆ ನಾವು ಮುಂದೆ ಹೋಗ್ಬೋದು. ನಮಗೆ ಒಂದು ಒಳ್ಳೊಳ್ಳೆ ಹೆಸರು ಬರೋಕ್ಕೆ ಸಾಧ್ಯನೇ ನಿಮ್ಮಂಥ ನೀವು ಕೊಡೋ ಅಂಥ ಒಂದು ಪ್ರೀತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪ್ರೇರಣಾ ಅಂತ. ನಾನು ನೀಲಿ ಚಿತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದೀನಿ. ಸೊ ನಂದು ಒಂದು 4 ಸಿನಿಮಾ ಆಗಿದೆ. ಲೇಡೀಸ್ ಬಾರ್ ಮತ್ತು ಅಪ್ಪ ಇಸ್ ಗ್ರೇಟ್, ಶಂಕೆ, ಉರುಗಂ PS ಅಂತ ಒಂದು 4-5 ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಸೊ ನೀಲಿ ಸಿನಿಮಾದಲ್ಲಿ ನಂಗೆ ಅವಕಾಶ ಮಾಡಿಕೊಟ್ಟಂತಹ ಪಿಳ್ಳೇಗೌಡ ಸರ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಬ್ಯೂಟಿಫುಲ್ ಫ್ಯಾಮಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಿನಿಮಾ ರಂಗ ಅಂದ ತಕ್ಷಣ ನಮಗೆ ಎಷ್ಟೇ ಕಷ್ಟಗಳು, ಎಷ್ಟೇ ನೋವೆಲ್ಲ ಇರುತ್ತೆ. ನಾವು ಸಿನಿಮಾ ನೋಡೋದು ಬರೀ 2 ಗಂಟೆ, ಕೇವಲ 2 ಗಂಟೆ. ಆದರೆ ಅದರಿಂದ ಎಷ್ಟು ಎಫರ್ಟ್ ಇರುತ್ತೆ ಅಂತ ಸಿನಿಮಾ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ. ಇವಾಗ ನಾವೇನು ಮಾಡ್ತೀವಿ, ಕೆಲವೊಂದು ಸಿನಿಮಾಗಳು ನೋಡಿದ ತಕ್ಷಣ 1-2 ನಿಮಿಷದಲ್ಲಿ ಜಡ್ಜ್ ಮಾಡ್ತೀವಿ. ಡಬ್ಬ ಥರ ಮಾಡೋನು, ಯಾವನಪ್ಪ ಡೈರೆಕ್ಟ್ರು, ಅವನಿಗೆ ಸಾಂಗ್ ಏನಪ್ಪ ಇಷ್ಟು ಕೆಡ್ತಾಗ ಮಾಡೋನೆ, ಹಂಗೆ ಮಾಡೋನು, ಹಿಂಗೆ ಮಾಡೋನೆ ಅಂತ. ಬಟ್ ಅದರಿಂದ ತುಂಬ ಕಷ್ಟ ಇರುತ್ತೆ. ಸೊ ಅದು ತಪ್ಪಾರೇ ಇರಲಿ ಸರಿಯೇ ಇರಲಿ, ಸಿನಿಮಾ ಫುಲ್ ನೋಡಿಬಿಟ್ಟು ನೀವು ಅವ್ರಿಗೆ ಹೇಳಿ ಹಿಂಗಿದೆ ಅಂತ ಅವ್ರು ತಿದ್ಕೊಳ್ತಾರೆ. ಖಂಡಿತ ತಿದ್ಕೊಳ್ದೇ ಇರೋ ಅಂಥ ಒಬ್ಬ ಮನುಷ್ಯ ಬೇರೆ ಎಲ್ಲೂ ಇಲ್ಲ, ತಿದ್ಕೊಳ್ತಾರೆ. ಸೊ ಸಿನಿಮಾನೇ ನೀವು ಬಂದು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು. ಏನಕ್ಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಬೆಳಿಬೇಕು ಅಷ್ಟೇ. ನೀವೆಲ್ಲರೂ ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಚಿತ್ರ ನಿರ್ಮಿಸಿ ಅದನ್ನು ನಿರ್ದೇಶಿಸಿ ತೆರೆಗೆ ತರಬೇಕು ಅಂದರೆ ತುಂಬ ಕಷ್ಟ ಇದೆ. ನಾನು ಎಲ್ಲರಿಗೂ ಒಂದೇ ಮಾತಿರೋದು, ಒಬ್ಬ ನಿರ್ಮಾಪಕನ ಗೆಲ್ಲಿಸಿ, ಒಬ್ಬ ನಿರ್ದೇಶಕನ ಗೆಲ್ಲಿಸಿ 1000 ಜನಕ್ಕೆ ಊಟ ಕೊಡಿ ಅಂತ. ಅಂಥ ಕೆಲಸ ಪಿಳ್ಳೇಗೌಡ 2ನೇ ಚಿತ್ರ ನನಗೆ ಹಳೆ ಪರಿಚಯ. ನಿಮ್ಮ ಚಿತ್ರ ಯಶಸ್ವಿಯಾಗಲಿ ಸರ್. ನಿಜಕ್ಕೂ ದೇವರ ಆಶೀರ್ವಾದ ಸರ್. ಎಲ್ಲರಿಗೂ ನಮ್ಮ ಅಣ್ಣನ ಆಶೀರ್ವಾದ, ಅಪ್ಪಾಜಿ ಆಶೀರ್ವಾದ ಇರಬೇಕು ನಿಮ್ಮ ಮೇಲೆ. ಚಿತ್ರ ಚೆನ್ನಾಗಿ ಓಡಲಿ. ನಾನು ಕನ್ನಡ ಚಿತ್ರಪ್ರೇಮಿಗಳಿಗೆ ಒಬ್ಬ ಕನ್ನಡ ಪರ ಹೋರಾಟ ಏನು ಕೇಳ್ತೀನಿ ಅಂದರೆ, ನೀವೆಲ್ಲ ದಯವಿಟ್ಟು ಚಿತ್ರಗಳನ್ನ ಮೊಬೈಲಲ್ಲಿ ನೋಡಿ ಕಣ್ಣು ಹಾಳು ಮಾಡ್ಕೋಬೇಡಿ. ಚಿತ್ರಮಂದಿರದಲ್ಲಿ ಕೂತ್ಕೊಂಡು ಚಿತ್ರನ ನೋಡಿ, ಚಿತ್ರ 100 ದಿನ ಓಡೋಂಗೆ ಮಾಡಿ. ಯಾಕೆ ಇವತ್ತು ಬೆಳ್ಳಿ ಹಬ್ಬ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗತ್ತೆ. ಚಿತ್ರ ನಿರ್ಮಾಪಕರಿಗೆ ಹಣ ತಂದುಕೊಳ್ಳಿ, ಯಶಸ್ಸು ತಂದುಕೊಳ್ಳಿ, ಹಾಗೆ 100 ದಿನ ಓಡಲಿ ಅಂತ ಹೇಳ್ತಾ ಚಿತ್ರರಂಗಕ್ಕೆ, ಚಿತ್ರತಂಡಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ, ಕನ್ನಡ ಒಳ್ಳೆ ಮಾಡ್ತಾರೆ. ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಿಜಕ್ಕೂ ತುಂಬ ಈ ದಿನ ಖುಷಿಯಾದ ದಿನ. ಹಿರಿಯೂರು ಪಿಳ್ಳೇಗೌಡರು ನೀಲಿ ಚಿತ್ರವನ್ನು ನಿರ್ದೇಶನ ಮಾಡಿ ಇನ್ನೇನು ಜುಲೈಯಲ್ಲಿ ಬಿಡುಗಡೆ ಅಂತ ಕಂಡಿದೆ. ಈ ಚಿತ್ರವನ್ನು ಎಲ್ಲ ಕಲಾಭಿಮಾನಿಗಳು, ಕಲಾವಿದರು ಎಲ್ಲ ಪ್ರೋತ್ಸಾಹ ಮಾಡಿ ಪ್ರಮೋಟ್ ಮುಖಾಂತರ ಈ ಚಿತ್ರವನ್ನು, ಈ ತಂಡವನ್ನು, ಹೊಸ ತಂಡವನ್ನು ಬೆಳೆಸಬೇಕಾಗಿ ಎಲ್ಲರೂ ಕೋರ್ತಿದ್ದೇವೆ. ಅವರು ನಮ್ಮ ಭಾಗದಲ್ಲಿ ಒಂದು ಡೈರೆಕ್ಟರ್ ಆದ ಕಾಶಿನಾಥ್ ಅಂತಲೇ ಹೇಳ್ಬೋದು.
ಅವರು ರೂಪದಲ್ಲಿ ನಮ್ಮ ಭಾಗದಲ್ಲಿ ಬೆಳೆದು ಅದೇ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಕಾಶಿನಾಥ್ ತರನೇ ಒಂದು ಮೂವಿ ರೆಡಿ ಮಾಡಿದ್ದಾರೆ. ಆ ನೀಲಿ ಚಿತ್ರ ಪ್ರತಿ ಕನ್ನಡಿಗರು ನೋಡಲೇಬೇಕಾದಂಥ ಚಿತ್ರ. ಈ ಶುಭ ಸಂದರ್ಭದಲ್ಲಿ 2 ಮಾತು ಹಂಚ್ಕೊಂಡಿಕ್ಕೆ ನನಗೆ ಈ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ ರಘು ಅವರಿಗೆ ತುಂಬಾ ಧನ್ಯವಾದಗಳು. ಸಹಕಾರ ಖಂಡಿತವಾಗಿ ಕೊಡಬೇಕಾಗತ್ತೆ. ಹಾಗಾಗಿ ತಾವೆಲ್ಲರೂ ಪ್ರೋತ್ಸಾಹ ಮುಖಾಂತರ ಕೊಟ್ಟು ಅವರಿಗೆ ಕಾರ್ಯಕ್ರಮ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ರೀತಿ ಸಹಕಾರ. ಬಂದೆ ನೆನಪಿನ ಪತ್ರ, ಒಂದು ನೆನಪಿನ ಕಾಣಿಕೆ. ಯಾಕಂದ್ರೆ ಇದು ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಒಂದು ಬಂದಿರ್ತಕ್ಕಂಥ ಎಲ್ಲ